ಕೃಷ್ಣ ಮತ್ತು ರುಕ್ಮಿಣಿನ ಯಾವಾಗ ಈ ಒಂದು ರಾಮಾಚಾರಿ ಮತ್ತೆ ಚಾರು ಒಂದು ಮಾಡ್ತಾರೆ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದಾರೆ. ಯಾಕೆಂದ್ರೆ ಅದ್ಭುತವಾದಂತಹ ಜೋಡಿ ಒಂದಾದ್ರೆ ಖಂಡಿತವಾಗಿಯೂ ಎಲ್ಲರೂ ಇಷ್ಟ ಪಡ್ತಾರೆ, ಖುಷಿ ಪಡ್ತಾರೆ. ಇನ್ನ ಒಂದು ಮದುವೆಯ ಸಂಭ್ರಮ ಕ್ಷಣ ಬರಬೇಕಿದೆ. ಸೊ ಹೀಗಾಗಿ ತುಂಬಾ ಜನ ವೇಟ್ ಮಾಡ್ತಿರೋದು ಈ ಒಂದು ಅಪರೂಪದ ಒಂದು ಕ್ಷಣಕ್ಕಾಗಿ. ನಿಮ್ಗೇನ್ ಅನ್ಸುತ್ತೆ? ರುಕ್ಮಿಣಿ ಮತ್ತೆ ಕೃಷ್ಣ ಜೋಡಿ ಚೆನ್ನಾಗಿದ್ಯಾ? ಜೋಡಿ ಒಂದಾದ್ರೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ರುಕ್ಮಿಣಿ ಪಾತ್ರಧಾರಿಯ ನಟಿ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಗೊತ್ತಿಲ್ಲ ರೌಡಿಗಳು ಯಾಕೋ ಇವ್ರ ಮೇಲೆ ಕಂಪ್ಲೀಟ್ ಆಗಿ ಕಣ್ಣಿಟ್ಟಿದ್ದಾರೆ. ಈಕೆನ ಕರ್ಕೊಂಡು ಹೋಗಕ್ಕ ಏನೋ ಕಂಪ್ಲೀಟ್ ಆಗಿ ಅಟ್ಟಾಡಿಸ್ತಾ ಇದ್ದಾರೆ. ತುಂಬಾನೇ ಫಾಲೋ ಮಾಡುವುದಾಗಿರ್ಬೋದು, ಹುಡುಕುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಒಂದು ಟೈಮ್ ರಾಮಾಚಾರಿ ಸರಿಯಾಗಿ ಹೊಡೆದಿದ್ದಾನೆ ರೌಡಿಗಳಿಗೆ, ಮತ್ತೆ ರೌಡಿಗಳು ಕೂಡ ರಾಮಾಚಾರಿ ಜೊತೆ ಏಡ್ತಿರ್ತಾರೆ. ಸ್ವಲ್ಪ ಫೈಟ್ ಕೂಡ ಆಗುತ್ತೆ. ಸೊ ಅಂತದ್ರಲ್ಲೂ ಕೂಡ ರೌಡಿಗಳು ಇನ್ನ ಸಹ ಹುಡುಕ್ತಾ ಇದಾರೆ ಹುಡುಗಿಯನ್ನ ಕರ್ಕೊಂಡು ಹೋಗಕ್ಕೆ. ನೋಡ್ಬೇಕು ಏನಾಗುತ್ತೆ ಅಂತ. ಕೃಷ್ಣ ಮತ್ತೆ ರುಕ್ಮಿಣಿ ಒಂದಾಗ್ತಾರೆ, ತಪ್ಕೋತಾರೆ, ನನ್ನನ್ನ ಬಿಟ್ಟು ಹೋಗ್ಬೇಡ ಹಾಗೆ ಹೀಗೆ ಅಂತೆಲ್ಲ ರುಕ್ಮಿಣಿ ಕೂಡ ಕಣ್ಣೀರ್ ಹಾಕ್ತಾಳೆ. ನೋಡ್ಬೇಕು ಹಾಗಾದ್ರೆ ನಿಜಕ್ಕೂ ಏನಾಗುತ್ತೆ. ಮನೆಗೆ ಕರ್ಕೊಂಡು ಹೋಗ್ತಾನ ಕೃಷ್ಣ, ಮದ್ವೆನ ಆಗ್ಬಿಡ್ತಾನ ಇಮಿಡಿಯೇಟ್ ಎಲ್ಲಾದ್ರೂ ಹೊರಗಡೆ ಹೋಗಿ, ಏನು ಅಂತ ಕಾದಿಡ್ಬೇಕು. ನಿಮ್ಗೇನ್ ಅನ್ಸುತ್ತೆ? ಗ್ರ್ಯಾಂಡ್ ಆಗಂತೂ ನೋಡಕ್ ಹೋದ್ರೆ ಗ್ರ್ಯಾಂಡ್ ಆಗಿ ಮದ್ವೆ ಆಗಕ್ ಆಗಲ್ಲ ಅನ್ಸುತ್ತೆ. ಸೊ ಹೀಗಾಗಿ ಸಿಂಪಲ್ ಆಗಿ ಮದ್ವೆ ಆಗುವಂತ ಚಾನ್ಸಸ್ ಇದೆ ದೇವಸ್ಥಾನದಲ್ಲ ಎಲ್ಲೋ. ಆ ಬಳಿಕ ಮನೆಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇದೆ. ರುಕ್ಮಿಣಿ ಮತ್ತೆ ಕೃಷ್ಣ ಒಂದಾದ್ರೆ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿ ಒಂದ್ ಒಳ್ಳೆ ರೇಟಿಂಗ್, ಒಳ್ಳೆ TRP ಕೂಡ ಸಿಗ್ತಿದೆ. ಪ್ರತಿಯೊಬ್ರು ಕೂಡ ಖುಷಿಯಿಂದ ನೋಡ್ತಾ ಇದ್ದಾರೆ, ಇಷ್ಟಪಟ್ಟಿದ್ದಾರೆ.